ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಇಂಥ 7 ಪಾಯಿಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ 7 ಪಾಯಿಂಟ್ಸ್ ನೀವು ರೆಗ್ಯುಲರ್ ಬೇಸಿಸಲ್ಲಿ ಫಾಲೋ ಮಾಡಿದ್ರೆ ನಿಮ್ಮ ಜೀವನವನ್ನು ಸುಧಾರಿಸ್ಕೋಬಹುದು ಮತ್ತೆ ಮುಂದೆ ಒಳ್ಳೆ ರೀತಿಯಿಂದ ಸಾಗಬಹುದು, ಸೆಲ್ಫ್ ಕೇರ್ ತಗೋಬಹುದು. ಸೊ ನೋಡ್ರಿ, ಸದ್ಯ ನಾನು BK ಶಿವಾನಿ ಅವರು ಬರೆದಂತಹ ದ ಪವರ್ ಆಫ್ ಒನ್ ಥಾಟ್ ಬುಕ್ವನ್ನು ಓದ್ತಾ ಇದ್ದೇನೆ. ಇದ್ರಾಗ ಒಂದು ಅಧ್ಯಾಯದ ಈ 7 ಪಾಯಿಂಟ್ಸ್ ಬಗ್ಗೆ ಚರ್ಚೆ ಆಗುತ್ತಾ ಅವನನ್ನ ನಿಮ್ಗೆಲ್ಲ ತಿಳ್ಸಕ್ ಬಂದಿದ್ದೆ ನೋಡ್ರಿ. ಸೊ ಒಂದೇ ಹ್ಯಾಬಿಟ್ ಯಾವ್ದಪ್ಪ ಅಂದ್ರ, ದಿನ ಬೆಳಿಗ್ಗೆ ಒಂದು ವಿನ್ನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನೋಡ್ರಿ, ಬೆಳಿಗ್ಗೆ ನೀವು ಹೇಳ್ತಿರಲ್ಲ, ಎದ್ದ ತಕ್ಷಣ ಮೊದ್ಲ ಬೆಳಿಗ್ಗೆ ಲಘು ಹೇಳ್ಬೇಕು. ಬೆಳಿಗ್ಗೆ ಲೇಟ್ ಮಾಡಕ್ ಹೋಗ್ಬಾರ್ದು. ಮತ್ತು ಎದ್ದ ತಕ್ಷಣ ಮೊದ್ಲ ದೇವ್ರಿಗೆ ನಮಸ್ಕಾರವನ್ನು ಮಾಡೋ ಅವ್ರು ನೆನೆಸುತ್ತಾ ಇವತ್ತಿನ ದಿನ ನಿಮ್ದೆಲ್ಲ ಒಳ್ಳೆ ರೀತಿಯಿಂದ ಹೋಗ್ಲಿ ಅಂತ ಬೇಡ್ಕೋಬೇಕು. ಎರಡನೇ ಹ್ಯಾಬಿಟ್ ನೋಡ್ರಿ, ಇಮೋಷನಲಿ ಫಿಸಿಕಲ್ ಇಮ್ಯುನಿಟಿ ಬಿಲ್ಡಪ್ ಮಾಡ್ಕೋಬೇಕು. ಅಂದ್ರೆ ಡೈಲಿ ಎದ್ದ ತಕ್ಷಣ ಬೆಳಿಗ್ಗೆ ನೀವೆಲ್ಲ ಶೌಚ ಕೆಲಸವನ್ನು ಮಾಡ್ಕೊಂಡಾದ್ಮೇಲೆ ಪ್ರಾಣಾಯಾಮ, ಯೋಗ, ಎಕ್ಸಸೈಸ್, ವಾಕಿಂಗ್ ಅವನ್ನೆಲ್ಲ ಮಾಡ್ಬೇಕ್ರಿ. ಅದರಲ್ಲೇ ನಿಮ್ಗೆ ಇಮೋಷನಲಿ ಫಿಸಿಕಲಿ ಸ್ಟ್ರಾಂಗ್ ಆಗ್ತೀರಿ. ಮೂರನೇ ಹ್ಯಾಬಿಟ್, ನಿಮ್ಗೆ ಪ್ರತಿ ಗಂಟೆ ನಿಮ್ಮಷ್ಟಕ್ಕೆ ನಿಮ್ಮನ್ನ ರಿಚಾರ್ಜ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ನಮ್ಮ ತಲೆಯಲ್ಲಿ 108 ವಿಚಾರಗಳು ಓಡ್ತಿರ್ತವೆ. ಸೊ ಎಲ್ಲ ವಿಚಾರವನ್ನು ಪ್ರತಿ ತಾಸಕ್ಕೆ ಸ್ವಲ್ಪ ನೀವು ನಿಂದ್ರಿಸ್ಕೊಂಡು ಮತ್ತೆ ನಿಮ್ಮ ಗುರಿ ಏನಿದೆ ಆ ಗುರಿ ಬಗ್ಗೆ ಯೋಚನೆ ಮಾಡಿಕೊಂಡು ಆ ದಿಕ್ಕಿಗೆ ನೀವು ಸಾಗ್ಬೇಕಂತ ಇಲ್ಲಿ ಹೇಳಾಕುಂತಾರ್ರಿ. ಮತ್ತು ನಾಲ್ಕನೇ ಪಾಯಿಂಟ್ ಏನು ಹೇಳಾಕುಂತಾರಂದ್ರೆ, ಇನ್ಫಾರ್ಮೇಶನ್ ಡೈಟಿಗೆ ಹೋಗ್ಬೇಕಂದ್ರೆ ನೋಡ್ರಿ, ನೀವು ಒಳ್ಳೆ ವಿಷಯವನ್ನು ಓದ್ರಿ, ಕೇಳ್ರಿ, ನೋಡ್ರಿ, ಒಳ್ಳೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊರಿ. ಯಾಕಂದ್ರೆ ಒಳ್ಳೆ ಎಂಥ ರೀತಿ ಇನ್ಫಾರ್ಮೇಶನ್ ಕಂಟೆಂಟ್ ನೀವು ಕನ್ಸ್ಯೂಮ್ ಮಾಡ್ತೀರಿ ಅದೇ ರೀತಿ ನೀವು ಆಗ್ತೀರಿ. ಆ್ಯಂಡ್ ಐದನೇ ಪಾಯಿಂಟ್ ನೋಡ್ರಿ, ಒಳ್ಳೆ ಕರ್ಮವನ್ನು ನೀವು ಪ್ರಾಕ್ಟೀಸ್ ಮಾಡ್ರಿ. ಅಂದ್ರೆ ನಿಮ್ಮ ಕೆಲಸ ಏನಿರ್ತೈತೆ ನೋಡ್ರಿ, ಒಳ್ಳೆ ಶ್ರದ್ಧೆ ಅಂದ್ರೆ ಭಕ್ತಿ ಯಂತ್ರ ಮಾಡ್ರಿ. ನೀವು ನಿಮ್ಮ ಕೆಲಸವನ್ನು ನಿಮ್ಮ ಕೆಲಸ ಇರ್ತೈತೆ ಅದನ್ನ ನೀವು ಹೆಂಗೆ ಕೊಟ್ರೆ ಹಂಗೆ ಚಲೋ ರೀತಿ ಅಂತ ಮಾಡಿದ್ರೆ ನಿಮ್ಮ ಜೀವನ ಒಳ್ಳೆ ಆಗ್ತೈತೆ ಅಂತ ಹೇಳ್ಯಾರ. ಮತ್ತು ಆರನೇ ಪಾಯಿಂಟ್ ನೋಡ್ರಿ, ಇದು ನಿಮ್ದು ಡೆಸ್ಟಿನಿ ಏನಿರ್ತೈತಿ ಪ್ರತಿ ಮೀಲ್ ಜೊತೆಗೆ. ಅಂದ್ರೆ ಇಲ್ಲಿ ಏನು ಹೇಳ್ಯಾರಪ್ಪ ಅಂದ್ರೆ, ನಾವು ಏನು ತಿಂತೀವಿ ಅದೇ ರೀತಿ ಆಗ್ತೀವಿ. ಅದಕ್ಕೆ ನಿಮ್ಮ ಸಾತ್ವಿಕ ಆಹಾರ ಇಟ್ಕೊರಿ, ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ರಿ. ಅದೇ ರೀತಿ ನಿಮ್ಮ ಶರೀರ ಒಳಗೆ ನೀವು ಬದಲಾವಣೆ ಕಾಣ್ಕೋಬಹುದು ಅಂತ ಹೇಳ್ಯಾರ. ಏಳನೇ ಹ್ಯಾಬಿಟ್ ನೋಡ್ರಿ, ಒಳ್ಳೆ ನೀತಿ ಅಂತ ನಿದ್ರೆ ಮಾಡ್ಬೇಕಂತ ಹೇಳ್ಯಾರ. ಇವತ್ತಿನ ನಾವು ಜೀವನದಾಗ ಇಂಥ ಬ್ಯುಸಿ ಆಗಿಬಿಟ್ಟಿವಿ, ನಿದ್ರೆ ಮಾಡೋಕೆ ಟೈಮ್ ಇರಂಗಿಲ್ಲ. ಏನೋ ಕೆಲಸ ಮಾಡೋ ಅಂತ ಒಳ್ಳೆ ರೀತಿಯಿಂದ 7-8 ತಾಸು ಚೆನ್ನಾಗಿ ನಿದ್ರೆ ಮಾಡ್ರಿ. ಅಂದ್ರೆ ಒಂದು ಮೈಂಡ್ ಫ್ರೆಶ್ ಆಗುತ್ತಾ, ಬಾಡಿ ಫ್ರೆಶ್ ಆಗುತ್ತಾ. ಮತ್ತು ಮುಂದೆ ನೀವು ಎದ್ದ ತಕ್ಷಣ ಒಳ್ಳೆ ರೀತಿಯಿಂದ ಎಲ್ಲ ನಿತ್ಯ ಕರ್ಮವನ್ನು ಡೈಲಿ ನಿಮ್ಮ ಕರ್ಮಗಳು ಏನದ ಅವನ್ನೆಲ್ಲ ಮಾಡ್ಕೊಬೋದು ಅಂತ ತಿಳಿಸ ಅಂತಾರೆ. ಬಿಟ್ಟಾಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.